ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವತ್ತು ನಾನು ನಿಮ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಏನಪ್ಪಾ ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಡಿಯೋ ಇದು. ಮನೆಯಲ್ಲಿ ದೋಸೆ ಮಾಡಿದಾಗ ದೋಸೆನ ಯಾವ ರೀತಿ ನಾವು ಕಲ್ಲಿಟ್ಕೊಂಡು ಕಲ್ ಮೇಲೆ ಹಾಕ್ಬೇಕು ಅಂತೇಳಿ. ಇವಾಗ ನೋಡಿ ಸ್ನೇಹಿತರೆ, ಇವಾಗ ನಾನಿವತ್ತು ನಿಮ್ಗೆ ಒಂದು ದೋಸೆ ಮಾಡೋದನ್ನ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೇನೆ ನಿಮ್ಗೆ ಎಲ್ರಿಗೂ ಇನ್ನೊಂದು ವಿಷಯ ಏನ್ ತಿಳಿಸ್ತೀನಿ ಅಂತಂದ್ರೆ ಸ್ನೇಹಿತರೆ, ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಫ್ರೀ ಟೈಮ್ ನಲ್ಲಿ ವಿಡಿಯೋಗಳೆಲ್ಲ ನೋಡಿ ಸ್ನೇಹಿತರೆ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೇನೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂತವ್ರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನೋಡಿ, ಇವಾಗ ನೀವು ನೋಡ್ತಾ ಇದ್ದೀರಲ್ವಾ, ಇವಾಗ ಇದು ಹೋಮ್ ಮೇಡ್ ದೋಸೆ ಮಾಡ್ಕೋತಾ ಇರೋದು ಸ್ಪೈಸಿಯಾಗಿ. ನೆಕ್ಸ್ಟ್ ಟೈಮ್ ಇಂದ ನಿಮ್ಗೆ ನಾನು ಸ್ನೇಹಿತರೆ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಮಸಾಲಾ ದೋಸೆನ ನಾವು ಹೊರಗಡೆ ಹೋಟ್ಲಲ್ ತಿಂತಾ ಇದ್ವು, ಆದ್ರೆ ಇನ್ಮೇಲೆ ಹೋಟ್ಲಲ್ ತಿನ್ನೋದು ಬೇಡ, ಮನೆಯಲ್ಲೇ ಮಾಡ್ಕೊಳ್ಳೋ ಅಂತೇಳಿ ಅದಕ್ಕೆ ಒಂದು ದೊಡ್ಡದು ಒಂದು ದೋಸೆ ಕಲ್ ತಗೊಂಡ್ಬಂದು ಮನೆಯಲ್ಲೇ ಮಸಾಲೆ ದೋಸೆ ಮಾಡ್ಕೋತಾ ಇದೀವಿ. ಮತ್ತೆ ಸೆಟ್ ದೋಸೆ ಮಾಡ್ಕೋತಾ ಇದೀವಿ. ಮತ್ತೆ ಸೆಟ್ ಮಸಾಲೆ ಅಂದ್ರೆ ಈಗ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದು ಸೆಟ್ ದೋಸೆನೂ ಅಲ್ಲ, ಸೆಟ್ ಮಸಾಲೆನೂ ಅಲ್ಲ, ಮತ್ತೆ ಮಸಾಲಾ ದೋಸೆನೂ ಅಲ್ಲ, ನಾರ್ಮಲ್ ದೋಸೆ. ಆದ್ರೆ ನೆಕ್ಸ್ಟ್ ನಾವು ಒಂದು ಸ್ವಲ್ಪ ದೊಡ್ಡ ಕಲ್ ತಂದು ನಾವೇನಪ್ಪ ಅಂದ್ರೆ ಅದರಲ್ಲಿ 3 ಟೈಪ್ ದೋಸೆ ಮಾಡ್ಕೋಬಹುದು. ಒಂದು ಸೆಟ್ ದೋಸೆ ಮಾಡ್ಕೊಬಹುದು, 4 ದೋಸೆ ಬರೋಂಥದ್ದು ಒಂದು ಸೆಟ್ ದೋಸೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಸೆಟ್ ಮಸಾಲೆ ಮಾಡ್ಕೊಬಹುದು, 2 ಬರೋಂಥದ್ದು. ಇನ್ನೊಂದು ಸಿಂಗಲ್ ದೊಡ್ಡದು ಮಸಾಲೆ ದೋಸೆ ಬರೋ ತರ ಮಾಡ್ಕೋಬಹುದು. ಹಾಗೇನೆ ನೋಡಿ ಸ್ನೇಹಿತರೆ, ಇದು ಮನೆಯಲ್ಲಿ ಮಾಡ್ತಕ್ಕಂಥ ದೋಸೆ. ಇದು ನೋಡ್ತಾ ಇದ್ದೀರಲ್ವಾ, ಈ ದೋಸೆಗೆ ಏನಪ್ಪಾ ಅಂತಂದ್ರೆ ಇವಾಗ ದೋಸೆಗೆ ಒಂದು 4 ದೋಸೆಗೆ ಸೈಡ್ಸ್ ಅಂತೇಳಿ ಚಟ್ನಿ ಮತ್ತೆ ಒಂದು ಆಲೂಗೆಡ್ಡೆ ಪಲ್ಯ ಮಾಡ್ಕೊಂಡಿದೀವಿ. ಇವಾಗೆಲ್ಲ ಹೊರಗಡೆ ಹೋಟೆಲ್ಗಳಲ್ಲೆಲ್ಲ ಏನಾಗಿದೆ ಅಂತಂದ್ರೆ ಸ್ನೇಹಿತರೆ, ಇವಾಗ ದೋಸೆ ರೇಟ್ ಎಲ್ಲ ತುಂಬಾ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಮಸಾಲೆ ದೋಸೆ 80 ರೂಪಾಯಿ ಆಗ್ಬಿಟ್ಟಿದೆ, ಸೆಟ್ ಮಸಾಲೆ 70 ರೂಪಾಯಿ ಆಗ್ಬಿಟ್ಟಿದೆ, ಸೆಟ್ ದೋಸೆ 60 ರೂಪಾಯಿ ಆಗ್ಬಿಟ್ಟಿದೆ. ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಮೊದಲು ಎಷ್ಟಾಯ್ತು ಅಂತಂದ್ರೆ ಸೆಟ್ ದೋಸೆ 30 ರೂಪಾಯಿ ಇತ್ತು, ಸೆಟ್ ಮಸಾಲೆ 50 ರೂಪಾಯಿ ಇತ್ತು, ಮಸಾಲೆ 60 ರೂಪಾಯಿ ಇತ್ತು. ರೇಟ್ ಎಲ್ಲ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ನೋಡಿ ಮನೆಯಲ್ಲೇ ಇಷ್ಟು ಸ್ಪೈಸಿಯಾಗಿ ದೋಸೆನ ನೀವು ನೋಡ್ತಾ ಇರಬಹುದು. ನೋಡಿ ಎಷ್ಟು ತುಂಬಾ ಚೆನ್ನಾಗಿ ದೋಸೆ ಆಯ್ತು. ಇದಕ್ಕೆ ಮನೆಯಲ್ಲಿ ಮನೆಯಲ್ಲೇ ಸಂಪಣ ಮಾಡಿಕೊಂಡು ದೋಸೆ ಮಾಡ್ಕೊಳ್ಳೋದ್ರಿಂದ ಎಷ್ಟು ಟೇಸ್ಟಿ